ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾವು ಅಂಗಡಿಯಲ್ಲಿ ಸಿಗುತ್ತಲ್ಲ ಆ ಥರ ನಾನು ಕುರುಕುರಿ ಮಾಡಿ ತೋರಿಸ್ತೀನಿ. ಮಕ್ಕಳಿಗೆಲ್ಲ ಹೊರಗಡೆ ತಂದು ತಿನ್ನಿಸೋ ಬದಲು ಮನೇಲೇ ಈ ಥರ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, 1 ಸ್ಪೂನು ಉಪ್ಪು, ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾ ಇದ್ದರೆ ಸಾಕು. ಮನೇಲೇ ನಾವು ಕುರುಕುರಿ ರೆಡಿ ಮಾಡ್ಕೋಬೋದು. ಈ ಕುರುಕುರಿ ಹೇಗೆ ಮಾಡೋದಂತ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ನೋಡಿ, ಇವಾಗ ಒಂದು ಅಗಲವಾಗಿರೋದು ಬಾಣಲಿ ಇಟ್ಕೋಬೇಕು. ಬಾಣಲಿ ಇಟ್ಕೊಂಡ್ಬಿಟ್ಟು ನಾನು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ಇವಾಗ 2-3 ಸ್ಪೂನಷ್ಟು ನಾನು ಕಡಲೆ ಹಿಟ್ಟು ತೊಗೊಂಡಿದ್ನಲ್ಲ, ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಅರ್ಧ ಸ್ಪೂನಷ್ಟು ನಾನು ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇವಾಗ ನಾವು ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಗಂಟಾಗಲಾರ್ದಂಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಾಗುತ್ತೆ. ಮಕ್ಕಳು ಮಾತ್ರ ಕುರುಕುರಿ ಅಂದರೆ ಸೂಪರಾಗಿ ತಿಂತಾರೆ, ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ. ಇದು ಹೊರಗಡೆ ತಂದು ಕೊಡೋ ಬದಲು ನೀವು ಮನೇಲಿ ಮಾಡಿಕೊಟ್ರೆ ಅಂತ ಖುಷಿಯಿಂದ ತಿನ್ಕೊತಾರೆ. ಇವಾಗ ನಾನು ನೀಟಾಗಿ ಇದನ್ನು ಕುರುಕುರಿ ಮಾಡಿ ನಿಮಗೆ ತೋರಿಸ್ತೀನಿ. ಇವಾಗ ಇದನ್ನು ಸ್ವಲ್ಪ ನಾವು ಕಲಿಸ್ಕೊಳ್ಳೋಣ. ನೋಡಿ, ಇಷ್ಟು ತೆಳ್ಳಗಿದ್ರೆ ಸಾಕು. ನೋಡಿ, ಇಷ್ಟು ತೆಳ್ಳಗಿದ್ರೆ ಸಾಕು. ಇದನ್ನು ಇವಾಗ ನಾವು ಗ್ಯಾಸ್ ಮೇಲಿಟ್ಟು ಚೆನ್ನಾಗಿ ಇದನ್ನು ಹಿಟ್ಟು ಮಾಡ್ಕೊಳ್ಳೋಣ. ಇವಾಗ ಗ್ಯಾಸ್ ಮೇಲೆ ಇಟ್ಟು ಹಿಟ್ಟು ಮಾಡೋದು ತೋರಿಸ್ತೀನಿ, ಬನ್ನಿ. ನೋಡಿ, ಇವಾಗ ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಹಿಂಗೆ ನಾವು ಇದನ್ನು ಸ್ಪೂನ್ ತೊಗೊಂಡ್ಬಿಟ್ಟು ಕೈ ಆಡಿಸ್ಬೇಕು. ಈ ಥರ ಆಡಿಸಿದ್ರೆ ಇದು ಗಂಟಾಗಲ್ಲ, ತುಂಬ ಚೆನ್ನಾಗಿ ಹಿಟ್ಟಾಗುತ್ತೆ. ಇದು ನೀವು ನೋಡ್ಕೊಂಬಿಟ್ಟು ಇದನ್ನು ಈ ಥರದ್ದೇ ಒಂದು ಕುರುಕುರಿ. ಇದರಲ್ಲೇ 2 ಥರ ಬರುತ್ತೆ. ಆಲೂಗಡ್ಡೆ ಹಾಕಿ ಮಾಡಿದ್ರು ಬರುತ್ತೆ, ಕಾರ್ನ್ಫ್ಲವರ್ ಹಾಕಿ ಮಾಡಿದ್ರು ಬರುತ್ತೆ. ನಾನು ಸಿಂಪಲ್ಲಾಗಿ ಮನೇಲಿ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಒಂದು 2-3 ಸ್ಪೂನ್ ಹಾಕಿಬಿಟ್ಟು ನಾನು ನಿಮಗೆ ಮಾಡಿ ತೋರಿಸ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಮಕ್ಕಳು ಮಾತ್ರ ತುಂಬ ಖುಷಿಯಿಂದ ತಿನ್ಕೊತಾರೆ, ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಇದೇ ಥರ ಒಂದು 2 ನಿಮಿಷ ಇದನ್ನು ನಾನು ಗಟ್ಟಿಯಾಗೋವರೆಗೂ ಈ ಥರ ಕೈ ಆಡಬೇಕು. ನೋಡಿ, ಹಿಟ್ಟು ನೀವು ಯಾವ ಥರ ಆಗುತ್ತಂತ ನೀವೇ ನೋಡ್ತಾ ಇದ್ದೀರಾ. ಕೈ ಬಿಡದೇ ಮಾಡಿದರೆ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಹಿಟ್ಟು ಸೂಪರಾಗುತ್ತೆ. ಮತ್ತು ಕುರುಕುರಿ ಮಾತ್ರ ಸಖತ್ತಾಗ್ತವೆ. ಈ ಥರ ನಾವು ಹಿಟ್ಟನ್ನು ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೋಬೇಕು. ಒಂಚೂರು ಗಂಟಿಲ್ದಂಗೆ ನಾವು ಈ ಥರ ನಾವು ಕೈ ಬಿಡದೇ ನಾವು ಮಿಕ್ಸ್ ಮಾಡ್ಕೋಬೇಕು. ಒಂದು 2 ನಿಮಿಷ ಹಿಂಗೆ ಮಾಡ್ಕೊಂಡ್ರೆ ಸಾಕು, ಸೂಪರಾಗಿರೋದು ಕುರುಕುರಿ ರೆಡಿ ಆಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ, ಕಾಣಿಸುತ್ತೆ. ಹೀಗೆ ಇದೇ ಥರ ತಿರುಗಿಬಿಟ್ಟು ನಾವು ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ಬಿಟ್ಟು ನಾವು ಕುರುಕುರಿ ಮಾಡಿದ್ರೆ ಮಾತ್ರ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಹೈ ಲೆವೆಲಲ್ಲಿ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಇದನ್ನು ಟ್ರೈ ಮಾಡಿ ನೋಡಿದ್ರೆ ನೀವು ಮತ್ತೆ ಮಾಡ್ತೀರಾ. ಅಂಗಡಿಗೆ ಹೋಗ್ತಾರೆ ಎಲ್ಲ ಮಕ್ಕಳು ಬರೋದ್ರಾಗ ಮನೇಲಿ ಮಾಡಿ ಇಡ್ತೀರ. ನೋಡಿ, ಇವಾಗ ನಾನೊಂದು 2 ಸ್ಪೂನಷ್ಟು ನಾನು ಇದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡ್ಬಿಟ್ಟು ತಿರುಗೋದ್ರಿಂದ ಇನ್ನೂ ಚೆನ್ನಾಗಿ ಬರುತ್ತೆ. ಇದು ಒಂದು 2 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೆ. ತುಂಬ ಹದ ಚೆನ್ನಾಗಿ ಬರುತ್ತೆ, ಅಷ್ಟೇ ಚೆನ್ನಾಗಿ ಕುರುಕುರಿ ಆಗುತ್ತೆ. ಸ್ವಲ್ಪ ಹಿಂಗೆ ಮಾಡಿಬಿಟ್ಟು ನಾವು ಎಷ್ಟು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಇದನ್ನು ತಣ್ಣಗಾಗಕ್ಕೆ ಬಿಟ್ಟು ನಾವು ಇದನ್ನು ಕುರುಕುರಿ ಮಾಡ್ಕೋಬೇಕು. ನೋಡಿ, ಇವಾಗ ಇದನ್ನು ಆರಕ್ಕೆ ಬಿಟ್ಟು ನಂತರ ಇದನ್ನು ನಾನು ನಿಮಗೆ ಕುರುಕುರಿ ಮಾಡಿ ತೋರಿಸ್ತೀನಿ. ಸ್ವಲ್ಪ ಇದು ತಣ್ಣಗಾಗಲಿ. ಇವಾಗ ನಾನು ಬಾಣಲಿಯಿಂದ ತೆಗೆದು ಕೆಳಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಇವಾಗ ನಾನು ಇದನ್ನು ಚೆನ್ನಾಗಿ ಈ ಥರ ನಾನು ಮಿದ್ಕೊಂಡ್ಬಿಟ್ಟು ನಾವು ಕುರುಕುರಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಕಲ್ಲಾಗಿರ್ಬೋದು, ಮಣಿ ಆಗಿರ್ಬೋದು, ಎದ್ರ ಮೇಲೆಲ್ಲಾದರೂ ನೀವು ಹಾಕ್ಕೊಂಡ್ಬಿಟ್ಟು ಈ ಥರ ಕುರುಕುರಿಗಳನ್ನು ಮಾಡ್ಕೋಬೋದು. ನೋಡಿ, ಕುರುಕುರಿ ಮಾಡಿ ನೋಡಿ, ನಿಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಇವಾಗ ಕೈಗೆ ಹಚ್ಕೊಂಡ್ಬಿಟ್ಟು ನಾವು ಇಷ್ಟಿಷ್ಟೇ ಉಂಡೆಗಳು ತೊಗೊಂಡ್ಬಿಟ್ಟು ನಾವು ಹೀಗೆ ಕುರುಕುರಿ ಈ ಥರ ಸೇಪಲ್ಲಿ ನಾವು ಕೈಯಿಂದ ಮಾಡ್ಬೋದು. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಇದು ಮಕ್ಕಳು ಎಷ್ಟು ಖುಷಿಯಾಗಿ ತಿನ್ಕೋತಾರಂತ ನೋಡಿ. ಈ ಥರ ನಾವು ಒಂದು ತಟ್ಟೆಲಿ ತೊಗೊಂಡು ಎಲ್ಲನೂ ಮಾಡಿ ಇಟ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಬೇಕಂದ್ರೆ ನೀವು ಇವಾಗ ಜೀರಿಗೆ, ಚಿಲ್ಲಿ ಪೌಡ್ರು ಆ ಥರದ್ದೆಲ್ಲ ನೀವು ಹಾಕ್ಕೋಬೋದು ಇದರಲ್ಲಿ ಮಿಕ್ಸು. ನಾನು ಸಣ್ಣ ಮಕ್ಕಳಿದಾರಲ್ಲ, ಖಾರ ಎಲ್ಲ ತಿನ್ನಲ್ಲ ಅಂದ್ಕೊಂಡ್ಬಿಟ್ಟು ನಾನು ಚಿಕ್ಕನಿಗೆ ಸಪ್ಪೆ ಮಾಡಿದ್ದೀನಿ. ಉಪ್ಪು, ಅಡುಗೆ ಸೋಡಾ, ಸ್ವಲ್ಪ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಮಾಡಿ ನೋಡಿ. ನೀವು ಮಕ್ಕಳು ಎಷ್ಟು ಚೆನ್ನಾಗಿ ತಿನ್ಕೊತಾರೆ ನೋಡಿ. ಇದೇ ಥರ ನಾನೆಲ್ಲನೂ ಮಾಡ್ಕೊಂಬಂದು ನಿಮಗೆ ತೋರಿಸ್ತೀನಿ, ಬನ್ನಿ. ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ. ಇದೇ ಥರ ನಾನು 2 ತಟ್ಟೆಯಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದೇ ಒಂದು ಅರ್ಧ ಬಟ್ಲು ಹಿಟ್ಟೆಲ್ಲ ಇಷ್ಟೊಂದು ಆಗಿದ್ದಾವೆ. ಇವಾಗ ನಾವು ಎಣ್ಣೆಗೆ ಕರೆದ್ಬಿಟ್ಟು ನಾವು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾನು ಎಣ್ಣೆ ಕಾಯಿಸೋಕ್ಕಿಂತ ಮುಂಚೆ ಅದಕ್ಕೊಂದು ಮ್ಯಾಗಿ ಮಸಾಲ ರೆಡಿ ಮಾಡ್ಕೊತೀನಿ. ಇವಾಗ ಹೆಂಗೆ ರೆಡಿ ಮಾಡೋದಂತ ತೋರಿಸ್ತೀನಿ, ಬನ್ನಿ.
ನೋಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನಾನು. ಕಾಯಕ್ಕಿಂತ ಮುಂಚೆ ಒಂದು 2 ಸ್ಪೂನ್ ಆಗೋಷ್ಟು ನಾನು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ನಾನು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ನಾವು ಹಿಟ್ಟಿಗೆ ಉಪ್ಪು ಹಾಕಿದ್ದೀವಿ, ಅದಕ್ಕೆ ಇದನ್ನು ನಾವು ಮಿಕ್ಸ್ ಮಾಡ್ಕೊಂಡು ರೆಡಿಯಾಗಿ ಇರೋಣ. ಕುರ್ಕುರಿ ಆಗಿದ ತಕ್ಷಣವೇ ಇದನ್ನ ಮೇಲೆ ಉದುರಿಸಿ ಮಕ್ಕಳು ಕೊಟ್ಟರೆ ಮಾತ್ರ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ತುಂಬ ಈಜಿ. ಮನೇಲಿ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಇದ್ದರೆ ಸಾಕು, ಮಕ್ಕಳಿಗೆ ಆ ಥರ ಕುರ್ಕುರಿ ಮಾಡಿ ಮಕ್ಕಳಿಗೆ ಕೊಡ್ಬೋದು. ಇವಾಗ ಎಣ್ಣೆ ಕಾಯ್ದಿದೆ, ನಾವು ಕುರ್ಕುರಿ ಹಾಕಿ ತೋರಿಸ್ತೀನಿ ಬನ್ನಿ. ನೋಡಿ ಇವಾಗ ಎಣ್ಣೆ ಕಾಯ್ದಿದೆ, ನಾನು ಒಂದೊಂದಾಗೆ ನಾನು ಇದನ್ನು ಕುರ್ಕುರಿ ಹಾಕ್ತೀನಿ. ಎಷ್ಟು ಚೆನ್ನಾಗಿರುತ್ತಂದ್ರೆ ಮನೆಯಲ್ಲೇ ಮಾಡಿಕೊಡೋದ್ರಿಂದ ಮಕ್ಕಳು ಮಾತ್ರ ಸೂಪರಾಗಿ ತಿನ್ಕೊತಾರೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ, ಮನೇಲಿ ಹೇಗೆ ಆಗುತ್ತೆ ಅಂತ ಗೊತ್ತಾಗುತ್ತೆ. ಹೊರಗಡೆ ಹೋಗಿ ಮಕ್ಕಳು ತಿಂಡಿ ತಂದು ಕೊಡೋ ಬದಲು ಈ ಥರ ಮನೇಲಿ ಮಾಡಿಕೊಟ್ರೆ ಸೂಪರಾಗಿ ತಿಂತಾರೆ. ಇವಾಗ ಹಾಕಿದ ತಕ್ಷಣ ತೆಗಿಯೋಕ್ಕೆ ಹೋಗೋದು, 1 ನಿಮಿಷ ಅದನ್ನು ನಾವು ಬಿಡೋಣ. ನೋಡಿ ಇವಾಗ ನಾನು ನಿಧಾನಕ್ಕೆ ತಿರುವಾಗ್ತಾ ಇದ್ದೀನಿ. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಇದು ಕಂದು ಬಣ್ಣ ಬರೋವರೆಗೂ ಎಣ್ಣೆಲಿ ಈ ಥರ ಫ್ರೈ ಮಾಡಬೇಕು. ಮಾಡಿಬಿಟ್ಟು ಸ್ವಲ್ಪ ಚಾಟ್ ಮಸಾಲ, ಚಿಲ್ಲಿ ಪೌಡ್ರು, ಉಪ್ಪು ಹಾಕಿ ಮಕ್ಕಳಿಗೆ ಕೊಟ್ಟರೆ ಅಂಗಡಿಯಲ್ಲಿ ತಂದಕ್ಕಿಂತ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ನೀವು ಮನೇಲಿ ಒಂದು 10 ನಿಮಿಷದಲ್ಲಿ ರೆಡಿ ಆಗುವಂಥ ವಸ್ತು. ಇದು ಬೇಗನೆ ಮಕ್ಕಳಿಗೆ ಮಾಡಿ ಕೊಡ್ಬೋದು. ನೋಡಿ ಇದೇ ಥರ ಎಲ್ಲನೇ ನಾವು ಕರ್ಕೋಬೇಕು. ನೋಡಿ ಇಷ್ಟು ಕಂದು ಬಣ್ಣ ಬಂದರೆ ಸಾಕು, ಸೂಪರಾಗಿರುತ್ತೆ. ತುಂಬ ಬ್ರೌನ್ ಆಗೋವಾಗ ನೀವು ಇದನ್ನು ಕುರ್ಕುರಿ ಕರಿಯೋಕ್ಕೆ ಹೋಗಬಾರ್ದು, ಯಾಕಂದ್ರೆ ತುಂಬ ಬ್ರೌನ್ ಆದರೆ ಮಕ್ಕಳು ತಿನ್ನಲ್ಲ. ಇವಾಗ ಸುಮ್ಮನೆ ಲೈಟಾಗಿದೆ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ನಾವು ಎಲ್ಲನೂ ಕರ್ಕೊಂಡು ನಾನು ನಿಮಗೆ ಮತ್ತೆ ಮಸಾಲೆ ಹಾಕಿ ತೋರಿಸ್ತೀನಿ. ಎಲ್ಲನೂ ಇದೇ ಥರ ನಾನು ಕರ್ಕೊಂಬರ್ತೀನಿ, ಬನ್ನಿ ಕರ್ಕೊಂಬಂದು ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕುರ್ಕುರಿ ಮಾತ್ರ ಸೂಪರಾಗಿದೆ. ಈ ಥರ ಕುರ್ಕುರಿ ನೀವು ಮಕ್ಕಳಿಗೆ ಮನೆಯಲ್ಲೇ ಮಾಡಿ ಕೊಡ್ಬೋದು. ಇವಾಗ ನಾವು ಮಸಾಲೆ ಏನು ರೆಡಿ ಮಾಡ್ಕೊಂಡಿದ್ದೆಲ್ಲ ಈ ಥರ ಮಸಾಲ ನಾವು ಹಾಕಿಬಿಟ್ಟು ಮಕ್ಕಳಿಗೆ ತಿನ್ನೋಕೆ ಕೊಟ್ಟರೆ ಮಾತ್ರ ಖುಷಿಯಿಂದ ತಿನ್ಕೊತಾರೆ. ಹಾಕ್ಬಿಟ್ಟು ಬಿಸಿ ಇರುವಾಗಲೇ ನಿಮಗೆಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಮಕ್ಕಳಿಗೆ ಕೊಡ್ಬೋದು. ಹೊರಗೆ ಹೋಗ್ತಾರೆ ಬಂದು ಈ ಥರ ಮನೆಯಲ್ಲೇ ನೀವು ಆರಾಮಾಗಿ ತಯಾರಿಸ್ಕೊಂಡು ನಿಮ್ಮ ಮಕ್ಕಳಿಗೆ ಕೊಟ್ಟರೆ ಸೂಪರಾಗಿ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಒಂದು ಸತಿ ನೀವು 10 ನಿಮಿಷ ಒಂದು ಬಿಟ್ಟು ಅಕ್ಕಿ ಹಿಟ್ಟಿದ್ರೆ ಸಾಕು, ಸೂಪರಾಗಿ ಈ ಥರ ನೀವು ಕುರ್ಕುರಿ ಮಾಡ್ಕೊಂಡು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಕುರುಮ್ ಅಂತಾವೆ, ಗರ್ರ ಅಂತಾವೆ, ಎಷ್ಟು ಚೆನ್ನಾಗಿದೆ. ಅಂಗಡಿಯಲ್ಲಿ ತಂದಕ್ಕಿಂತ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಈ ಥರ ಕುರ್ಕುರಿ ನೀವು ಮಾಡಿಕೊಂಡು ಮನೆಯಲ್ಲಿ ಮಕ್ಕಳಿಗೆ ಕೊಡ್ಬೋದು. ಈ ಥರ ಕುರ್ಕುರಿ ಮಾಡಿರೋದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.